ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಇಂದಿನ ವಿಡಿಯೋದಲ್ಲಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಯಾವ ರಾಶಿಯವರು ಉತ್ತಮ ಸಂಗಾತಿಯಾಗಬಲ್ಲರು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲಿ ನೋಡಿ. ನಿಮ್ಮ ರಾಶಿಗೆ ಯಾವ ರಾಶಿಯವರು ಜೀವನ ಸಂಗಾತಿಯಾಗಿ ಬಂದರೆ ಪ್ರೀತಿ, ಸಂತೋಷ, ಹೊಂದಾಣಿಕೆ ಹೆಚ್ಚಾಗುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ವಿಶೇಷವಾಗಿ ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮ ಸ್ವಭಾವಕ್ಕೆ ಯಾವ ರಾಶಿಯವರು ಹೆಚ್ಚು ಸೂಕ್ತರು? ಯಾರ ಜೊತೆ ಪ್ರೀತಿ ಸಂಬಂಧ ಚೆನ್ನಾಗಿ ಸಾಗುತ್ತದೆ? ಯಾರ ಜೊತೆ ಮದುವೆಯಾದರೆ ಉತ್ತಮ ಹೊಂದಾಣಿಕೆಯನ್ನು ಕಾಣಬಹುದು? ಮತ್ತೊಂದೆಡೆ ಯಾವ ರಾಶಿಯವರ ಜೊತೆ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಅದಕ್ಕಾಗಿ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ, ಏಕೆಂದರೆ ಕೊನೆಯಲ್ಲಿ ಮೇಷರಾಶಿಗೆ ಅತ್ಯಂತ ಗಮನಾರ್ಹವಾಗಿ ಹೊಂದಾಣಿಕೆ ಇರುವ ರಾಶಿಯ ಬಗ್ಗೆ ಕೂಡ ಇಂದಿನ ವಿಡಿಯೋದಲ್ಲಿ ಮಾತನಾಡಲಾಗಿದೆ. ಮೇಷರಾಶಿಯವರ ಸ್ವಭಾವವನ್ನು ನಾವು ಮೊದಲಿಗೆ ನೋಡೋಣ. ಮೊದಲು ಮೇಷರಾಶಿಯವರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವುದಾದರೆ, ಮೇಷರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು, ಹಾಗೆ ನೇರವಾಗಿ ಮಾತನಾಡುವವರು ಮತ್ತು ಯಾವುದೇ ಕೆಲಸವನ್ನು ಆರಂಭಿಸಲು ಹಿಂಜರಿಯದ ಸ್ವಭಾವವನ್ನು ಹೊಂದಿರುವವರು. ಅವರಿಗೆ ತಮ್ಮ ಜೀವನದಲ್ಲಿ ವೇಗ ಬೇಕಾಗಿರುತ್ತದೆ. ಯಾರಾದರೂ ನಿರ್ಧಾರ ತೆಗೆದುಕೊಳ್ಳಲು ತುಂಬಾ ಸಮಯ ತೆಗೆದುಕೊಂಡರೆ ಮೇಷರಾಶಿಯವರಿಗೆ ಅದು ಇಷ್ಟವಾಗದೇ ಇರಬಹುದು. ಪ್ರೀತಿಯಲ್ಲಿಯೂ ಕೂಡ ಅವರು ಸ್ಪಷ್ಟತೆಯನ್ನು ಬಯಸುತ್ತಾರೆ. ತಮ್ಮನ್ನು ಪ್ರೀತಿಸುವ ವ್ಯಕ್ತಿಯಿಂದ ನಿಷ್ಠೆ, ಗೌರವ ಮತ್ತು ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುತ್ತಾರೆ. ಆದರೆ ಕೆಲವೊಮ್ಮೆ ಕೋಪವೂ ಕೂಡ ಬರಬಹುದು ಅಥವಾ ತಕ್ಷಣ ಪ್ರತಿಕ್ರಿಯಿಸುವ ಸ್ವಭಾವವನ್ನು ಹೊಂದಿರುವವರು. ಸಣ್ಣ ಸಮಸ್ಯೆಯೂ ಕೂಡ ಉಂಟಾಗದಂತೆ ಅವರು ಬಯಸುತ್ತಾರೆ. ಆದ್ದರಿಂದ ಮೇಷರಾಶಿಯವರಿಗೆ ಸಂಗಾತಿಯಾಗಿ ಬರುವ ವ್ಯಕ್ತಿ ಅವರ ಉತ್ಸಾಹವನ್ನು ಅರ್ಥ ಮಾಡಿಕೊಳ್ಳುವ ಜೊತೆಗೆ ಅಗತ್ಯವಿದ್ದರೆ ಅವರನ್ನು ಶಾಂತಗೊಳಿಸುವ ಸ್ವಭಾವ ಹೊಂದಿದ್ದರೆ ಸಂಬಂಧ ಇನ್ನಷ್ಟು ಉತ್ತಮವಾಗಿರಲಿದೆ. ಹಾಗಾದರೆ ಮೇಷರಾಶಿಗೆ ಸಿಂಹರಾಶಿಯ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಹೊಂದಾಣಿಕೆಯಾಗುತ್ತಾರೆ ಎಂಬುದನ್ನು ಮೊದಲಿಗೆ ನೋಡೋಣ. ಈ ಎರಡು ರಾಶಿಯವರು ಕೂಡ ಆತ್ಮವಿಶ್ವಾಸ, ಉತ್ಸಾಹವನ್ನು ಹೆಚ್ಚಾಗಿ ಹೊಂದಿರುತ್ತಾರೆ. ಇಬ್ಬರು ತಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಎಂಬ ಆಸೆಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುತ್ತಾರೆ. ಈ ಸಂಬಂಧದಲ್ಲಿ ಉತ್ತಮ ಬಾಂಧವ್ಯ ಬೆಳೆಯಬಹುದು. ಆದರೆ ಇಬ್ಬರಲ್ಲೂ ತಮ್ಮ ಮಾತೇ ಸರಿ ಎಂಬ ಭಾವನೆ ಹೆಚ್ಚಾದರೆ ಸಣ್ಣ ವಿಷಯವು ದೊಡ್ಡ ವಾದಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಇಲ್ಲಿ ಮುಖ್ಯವಾದದ್ದು ಅಹಂಕಾರಕ್ಕಿಂತ ಪರಸ್ಪರ ಗೌರವ ಹೆಚ್ಚಾಗಿರುತ್ತದೆ. ಒಬ್ಬರ ಯಶಸ್ಸನ್ನು ಮತ್ತೊಬ್ಬರು ಸಂತೋಷದಿಂದ ಸ್ವೀಕರಿಸಿದರೆ ಈ ಜೋಡಿ ಉತ್ತಮವಾಗಿ ಸಾಗಬಹುದು. ಇನ್ನು ಎರಡನೇದಾಗಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಧನುರಾಶಿಯ ವ್ಯಕ್ತಿಗಳು ಯಾವ ರೀತಿಯ ಉತ್ತಮ ಜೋಡಿಯಾಗಬಲ್ಲರು ಎಂಬುದನ್ನು ತಿಳಿಯೋಣ. ಈ ಎರಡು ರಾಶಿಗಳ ನಡುವೆ ಉತ್ಸಾಹ ಮತ್ತು ಸಾಹಸಮಯ ಮನೋಭಾವ ಸಾಮಾನ್ಯವಾಗಿ ಹೆಚ್ಚಾಗಿ ಹೊಂದಿಕೊಳ್ಳುತ್ತದೆ. ಪ್ರಯಾಣ, ಹೊಸ ಅನುಭವಗಳು, ಹೊಸ ಯೋಜನೆಗಳು ಇಂತಹ ವಿಷಯಗಳಲ್ಲಿ ಇಬ್ಬರಿಗೂ ಆಸಕ್ತಿ ಇರಬಹುದು. ಒಟ್ಟಿಗೆ ಜೀವನವನ್ನು ಆನಂದಿಸಲು ಬಯಸುವ ಜೋಡಿಯು ಇವರಾಗಿರುತ್ತಾರೆ. ಆದರೆ ಸ್ವತಂತ್ರದ ವಿಷಯದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಜಾಗ ನೀಡಬೇಕು. ಅತಿಯಾದ ನಿಯಂತ್ರಣ ಸಂಬಂಧದಲ್ಲಿ ಸಮಸ್ಯೆಯನ್ನು ತರಬಹುದು. ವಿಶ್ವಾಸವಿದ್ದರೆ ಈ ಸಂಬಂಧ ಉತ್ತಮವಾಗಿ ಬೆಳೆಯುವ ಸಾಧ್ಯತೆ ಇರಲಿದೆ. ಇನ್ನು ಮೂರನೇದಾಗಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಮಿಥುನ ರಾಶಿಯ ವ್ಯಕ್ತಿಗಳ ಜೊತೆಗೆ ಯಾವ ರೀತಿಯಲ್ಲಿ ಹೊಂದಾಣಿಕೆಯಾಗುತ್ತಾರೆ ಎಂಬುದನ್ನು ತಿಳಿಯೋಣ. ಮೇಷರಾಶಿ ಮತ್ತು ಮಿಥುನ ರಾಶಿಯವರ ನಡುವೆ ಕೂಡ ಕುತೂಹಲಕಾರಿ ಹೊಂದಾಣಿಕೆ ಕಾಣಬಹುದು. ಮಿಥುನ ರಾಶಿಯವರ ಮಾತುಕತೆ ಮತ್ತು ಚುರುಕು ಸ್ವಭಾವ ಮೇಷರಾಶಿಯವರಿಗೆ ಆಕರ್ಷಣೆಯಾಗುತ್ತದೆ. ಇಬ್ಬರು ಒಂದೇ ರೀತಿಯಲ್ಲಿ ತನ್ನ ದಿನಚರಿಯನ್ನು, ಜೀವನ ಹೊಸತನವನ್ನು ಇಷ್ಟಪಡುತ್ತಾರೆ. ಆದರೆ ಮಿಥುನ ರಾಶಿಯವರ ನಿರ್ಧಾರ ಬದಲಿಸುವ ಸ್ವಭಾವವನ್ನು ಮೇಷರಾಶಿಯವರು ಕೆಲವೊಮ್ಮೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಇಲ್ಲಿ ಮುಕ್ತವಾದ ಮಾತುಕತೆ ಬಹಳ ಮುಖ್ಯವಾಗಿರಲಿದೆ. ಇನ್ನು ನಾಲ್ಕನೇದಾಗಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳ ಜೊತೆಗೆ ತುಲಾರಾಶಿಗೆ ಸೇರಿದ ವ್ಯಕ್ತಿಗಳ ಜೀವನ ಹೇಗಿರಲಿದೆ ಎಂದು ತಿಳಿಯೋಣ. ಇದು ಸ್ವಲ್ಪ ವಿಭಿನ್ನವಾದ ಜೋಡಿಯಾಗಿರುತ್ತದೆ.
ಮೇಷರಾಶಿಯವರು ನೇರವಾಗಿ ನಿರ್ಧಾರ ತೆಗೆದುಕೊಳ್ಳುವವರಾಗಿದ್ದು, ತುಲಾ ರಾಶಿಯವರು ವಿಷಯವನ್ನು ಹಲವು ದೃಷ್ಟಿಕೋನದಿಂದ ಯೋಚಿಸುವ ಸ್ವಭಾವವನ್ನು ಹೊಂದಿರುತ್ತಾರೆ. ಇದು ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳನ್ನು ತರಬಹುದು, ಆದರೆ ಇದೇ ವ್ಯತ್ಯಾಸ ಒಬ್ಬರನ್ನೊಬ್ಬರು ಸಮತೋಲನಗೊಳಿಸಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಮೇಷರಾಶಿಯವರು ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವಾಗ ತುಲಾರಾಶಿಯವರು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತಾರೆ. ತುಲಾರಾಶಿಯವರು ಹೆಚ್ಚು ಯೋಚಿಸುವಾಗ ಮೇಷರಾಶಿಯವರು ಮುಂದೆ ಸಾಗಲು ಪ್ರೇರೇಪಿಸುತ್ತಾರೆ. ಆದ್ದರಿಂದ ಪರಸ್ಪರ ಅರ್ಥ ಮಾಡಿಕೊಂಡರೆ ಈ ಸಂಬಂಧ ಚೆನ್ನಾಗಿ ಸಾಗುತ್ತದೆ. ಇನ್ನು ಮುಂದಿನದ್ದಾಗಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಕಟಕ ರಾಶಿಯ ವ್ಯಕ್ತಿಗಳನ್ನು ಮದುವೆಯಾದರೆ ಸಂಬಂಧ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಮೇಷರಾಶಿಯವರು ಕಟಕ ರಾಶಿಯವರ ಸ್ವಭಾವದಲ್ಲಿ ಕೆಲವು ವ್ಯತ್ಯಾಸವನ್ನು ನೋಡುತ್ತಾರೆ. ಕಟಕ ರಾಶಿಯವರು ಭಾವನೆಗಳಿಗೆ ಹೆಚ್ಚು ಮಹತ್ವ ನೀಡಬಹುದು. ಮೇಷರಾಶಿಯವರು ವಿಷಯವನ್ನು ನೇರವಾಗಿ ಹೇಳಿಬಿಡಬಹುದು. ಆದರೆ ಅದೇ ಮಾತು ಕಟಕ ರಾಶಿಯವರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಈ ಜೋಡಿಯಲ್ಲಿ ಮಾತಿನ ರೀತಿ ಬಹಳ ಮುಖ್ಯವಾಗಿರಲಿದೆ. ಮೇಷರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ಮಾತನಾಡಿದರೆ ಕಟಕ ರಾಶಿಯವರು ಮೇಷರಾಶಿಯವರ ನೇರ ಸ್ವಭಾವವನ್ನು ಅರ್ಥ ಮಾಡಿಕೊಂಡರೆ ಸಂಬಂಧವನ್ನು ಉತ್ತಮಗೊಳಿಸಿಕೊಳ್ಳಬಹುದು. ಹಾಗೆ ಉತ್ತಮ ಜೋಡಿಯಾಗೂ ಕೂಡ ಇವರು ಇರಬಹುದಾಗಿರಲಿದೆ. ಇನ್ನು ಮೇಷರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳ ಹೊಂದಾಣಿಕೆ ಹೇಗಿರಲಿದೆ ಎಂದು ನೋಡೋಣ. ಈ ರಾಶಿಯವರು ಈ ಜೋಡಿಯು ಆಕರ್ಷಣೆ, ಬಲವಾದ ವ್ಯಕ್ತಿತ್ವ ಎರಡನ್ನೂ ಕೂಡ ಉತ್ತಮವಾಗಿರುತ್ತಾರೆ. ಇಬ್ಬರು ತಮ್ಮದೇ ಆದ ದೃಢವಾದ ಅಭಿಪ್ರಾಯವನ್ನು ಹೊಂದಿರುವ ಸಾಧ್ಯತೆ ಇರಲಿದೆ. ಆದ್ದರಿಂದ ಪ್ರೀತಿ ತುಂಬ ಗಾಢವಾಗಿರುತ್ತದೆ. ಆದರೆ ಕೋಪ, ಹಠ ಅಥವಾ ನಿಯಂತ್ರಣದ ಮನೋಭಾವ ಹೆಚ್ಚಿಸುವುದು ಉತ್ತಮವಾಗಿರಲಿದೆ. ಹಾಗೆ ಈ ಸಂಬಂಧದಲ್ಲಿ ವಿಶ್ವಾಸ ಮತ್ತು ಸ್ಪಷ್ಟತೆಯ ಸಂವಹನ ಬಹಳ ಮುಖ್ಯವಾಗಿರಲಿದೆ. ಒಬ್ಬರ ಮೇಲೆ ಮತ್ತೊಬ್ಬರು ಅನುಮಾನ ಪಡುವ ಬದಲು ವಿಶ್ವಾಸ ಇಟ್ಟರೆ ಸಂಬಂಧವನ್ನು ಬಲಗೊಳಿಸಿಕೊಳ್ಳಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಮೇಷ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳ ಜೀವನ ಹೇಗಿರಲಿದೆ ಎಂದು ನೋಡೋಣ. ಮೇಷರಾಶಿಯವರು ವೇಗವನ್ನು ಇಷ್ಟಪಡಬಹುದು. ವೃಷಭ ರಾಶಿಯವರು ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದುವರಿಯಲು ಬಯಸಬಹುದು. ಇಲ್ಲಿ ಜೀವನದ ವೇಗದಲ್ಲಿ ವ್ಯತ್ಯಾಸ ಇರಬಹುದು. ಮೇಷರಾಶಿಯವರು ಈಗಾಗಲೇ ಮಾಡೋಣ ಎಂದು ಹೇಳಬಹುದು. ವೃಷಭ ರಾಶಿಯವರು ಮೊದಲೇ ಯೋಚಿಸೋಣ ಎಂದು ಹೇಳುತ್ತಾರೆ. ಆದರೆ ಇಬ್ಬರು ಪರಸ್ಪರ ಶೈಲಿಯನ್ನು ಗೌರವಿಸಿದರೆ ತಮ್ಮ ವ್ಯತ್ಯಾಸವನ್ನು ಬಲಗೊಳಿಸಿಕೊಂಡು ಉತ್ತಮ ಜೀವನವನ್ನು ನಡೆಸಲು ಇದು ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳನ್ನು ಮದುವೆಯಾದರೆ ಯಾವ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ನೋಡುತ್ತಾರೆ ಎಂಬುದನ್ನು ತಿಳಿಯೋಣ. ಮೇಷ ಮತ್ತು ಮಕರ ರಾಶಿ ಇಬ್ಬರು ಗುರಿಯತ್ತ ಸಾಗುವ ಗುಣ ಹೊಂದಿರಬಹುದು. ಆದರೆ ಕೆಲಸ ಮಾಡುವ ವಿಧಾನ ವಿಭಿನ್ನವಾಗಿರುತ್ತದೆ. ಮೇಷ ರಾಶಿಯವರು ತಕ್ಷಣ ಆರಂಭಿಸಲು ಇಷ್ಟಪಡಬಹುದು. ಮಕರ ರಾಶಿಯವರು ಯೋಚನೆ ಮಾಡಿ ಹಂತವಾಗಿ ಸಾಗಲು ಇಷ್ಟಪಡಬಹುದು. ಹೀಗಾಗಿ ಇಬ್ಬರು ಒಬ್ಬರ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡರೆ ಉತ್ತಮ ಟೀಮ್ ಅಂದರೆ ಉತ್ತಮ ಜೋಡಿಯಾಗಬಲ್ಲರು. ಇನ್ನು ಒಂದು ಮುಖ್ಯ ವಿಷಯವೇನೆಂದರೆ ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ. ರಾಶಿ ಹೊಂದಾಣಿಕೆ ಮಾತ್ರದಿಂದ ಒಂದು ಮದುವೆ ಅಥವಾ ಪ್ರೇಮ ಸಂಬಂಧದ ಸಂಪೂರ್ಣ ಭವಿಷ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಜನ್ಮ ನಕ್ಷತ್ರ, ಗುಣಮೇಳ, ಲಗ್ನ, ಗ್ರಹಗಳ ಸ್ಥಾನ, ದಶಭುಕ್ತಿ ಮತ್ತು ವೈಯಕ್ತಿಕ ಜಾತಕದ ಹಲವು ಅಂಶಗಳನ್ನು ಪರಿಗಣಿಸುವುದು ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿರುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಸಾಮಾನ್ಯ ರಾಶಿ ಹೊಂದಾಣಿಕೆ ಮಾಹಿತಿಯಾಗಿ ನೋಡಬಹುದಾಗಿರಲಿದೆ. ಇನ್ನು ಮೇಷ ರಾಶಿಯವರಿಗೆ ಸಂಗಾತಿಯಾಗಲು ಮುಖ್ಯವಾಗಿ ಬೇಕಾದ ಗುಣಗಳು ಇವಾಗಿರಲಿದೆ. ಅದು ನಂಬಿಕೆ, ಗೌರವ, ಪ್ರಾಮಾಣಿಕತೆ, ಸ್ವತಂತ್ರಕ್ಕೆ ಗೌರವ, ಕಷ್ಟದ ಸಮಯದಲ್ಲಿ ಬೆಂಬಲ ಮತ್ತು ಮುಖ್ಯವಾಗಿ ಮಾತನಾಡಿ ಸಮಸ್ಯೆ ಪರಿಹರಿಸುವ ಮನಸ್ಸು ಉತ್ತಮವಾಗಿರಲಿದೆ. ಈ ಗುಣ ಇದ್ದರೆ ಯಾವುದೇ ಸಂಬಂಧ ಉತ್ತಮವಾಗಿ ಬೆಳೆಯಲು ಸಹಾಯವಾಗಿರಲಿದೆ. ಹಾಗಿದ್ದರೆ ಸ್ನೇಹಿತರೆ, ಮೇಷರಾಶಿಗೆ ಸಿಂಹ, ಧನು, ಮಿಥುನ ಸೇರಿದಂತೆ ಕೆಲವು ರಾಶಿಗಳೊಂದಿಗೆ ಉತ್ತಮ ಹೊಂದಾಣಿಕೆಯ ಸಾಧ್ಯತೆಯ ಬಗ್ಗೆ ನಾವು ನೋಡಿದ್ದೇವೆ. ಅದೇ ಸಮಯದಲ್ಲಿ ಪ್ರತಿಯೊಂದು ರಾಶಿಯವರೊಂದಿಗೆ ಕೆಲವು
ಉತ್ತಮ ಅಂಶಗಳು ಹಾಗೆ ಕೆಲವು ಸವಾಲುಗಳು ಕೂಡ ಇರಬಹುದು. ಆದ್ದರಿಂದ ಈ ರಾಶಿಯ ಜೊತೆ ಮಾತ್ರ ಮದುವೆಯಾಗಬೇಕು ಅಥವಾ ಈ ರಾಶಿಯ ಜೊತೆ ಎಂದೆಂದಿಗೂ ಹೊಂದಾಣಿಕೆ ಆಗುವುದಿಲ್ಲ ಎಂದು ಸಾಮಾನ್ಯವಾಗಿ ಹೇಳುವುದು ಸರಿಯಾಗುವುದಿಲ್ಲ. ವೈಯಕ್ತಿಕ ಜಾತಕವನ್ನು ಪರಿಗಣಿಸುವುದರ ಜೊತೆಗೆ ಫಲಿತಾಂಶವು ಬದಲಾಗುತ್ತದೆ. ನಿಮ್ಮ ರಾಶಿ ಮೇಷರಾಶಿ ಆಗಿದ್ದರೆ ಕಮೆಂಟ್ನಲ್ಲಿ ಮೇಷರಾಶಿ ಎಂದು ಬರೆಯಿರಿ ಮತ್ತು ನಿಮ್ಮ ಜೀವನ ಸಂಗಾತಿಯ ರಾಶಿ ಯಾವುದು ಎಂದು ಕಮೆಂಟ್ನಲ್ಲಿ ಹೇಳುವುದರಿಂದಾಗಿ ಈ ಎರಡು ರಾಶಿ ಪ್ರೇಮ ಮತ್ತು ಮದುವೆ ಹೊಂದಾಣಿಕೆ ಬಗ್ಗೆ ವಿವರವಾಗಿ ನೋಡಬಹುದಾಗಿರಲಿದೆ. ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅಸ್ಟ್ರಾಲಜಿ ಕುರಿತು ಇತರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.